ದೇಶಿಕ್ರೆ, ಹಾ, ನಿಮ್ಮ ಹತ್ರ ಮಾತಾಡ್ಬೇಕು, ಬನ್ನಿ. ಬಂದೆ. ಆಹಾಹಾ, ಬಾವಿ ನೀರು ಎಷ್ಟು ಸೊಗಸಾಗಿದೆ, ತಣ್ಣಗಿದೆ, ರುಚಿಯಾಗಿದೆ. ಭೂಮ್ತಾಯಿ ಕೊಡೋ ನೀರಲ್ವಾ, ಯಾವುದೇ ಬಾಟ್ಲಿ ನೀರಿಗಿಂತ ಭಾಳ ಪರಿಶುದ್ಧವಾಗಿರುತ್ತೆ. ಅಮೃತ ಕಣೆ, ಅಮೃತ. ನೀನು ಒಂಚೂರು ಕುಡಿದು ನೋಡೆ, ಭಾಳ ಚೆನ್ನಾಗಿದೆ. ತಗೊಳ್ಳೆ. ನಾನು ನೀರನ್ನ ದಿನಾ ಕುಡಿತೀನಿ. ಇವ್ರ ಮನೇಲಿ ಉಪಯೋಗಿಸೋದೇ ಬಾವಿ ನೀರು. ನೀವು ಅಪರೂಪಕ್ಕೆ ಬರ್ತಾ ಇದ್ದೀರಲ್ಲ, ಅದಕ್ಕೆ ಅಮೃತ ಥರ ಅನ್ನಿಸ್ತಾ ಇದೆ. ಅದು ಅಲ್ಲದೆ ಊಟಕ್ಕಿಂತ ಮುಂಚೆ ಊಟದ ಮಧ್ಯದಲ್ಲಿ ನೀರು ಕುಡಿಬಾರ್ದು ಅಂತ ಹೇಳ್ತಾರೆ, ಪದ್ಧತಿ ಇದೆ. ಮೊದಲು ಊಟ ಮಾಡಿ ಆಮೇಲೆ ನೀರು ಕುಡಿಯೋರೆ. ಈಗ ಪದ್ಧತಿ ಬದಲಾಗಿದೆ ಕಣೆ. ಈಗ ಊಟ ಮಾಡೋದಕ್ಕೆ ಮೊದಲು ಸ್ವಲ್ಪ ನೀರು ಕುಡಿಬೇಕಂತೆ. ಯಾಕೆ ಹೇಳು? ತಿಂದ ಆಹಾರ ಗಂಟ್ಲಲ್ಲಿ ಸರಾಗವಾಗಿ ಇಳಿಬೇಕಂತೆ. ತಗೋ, ಚೆನ್ನಾಗಿದೆ. ತಗೊಳ್ಳೆ, ಕುಡಿಯುತ್ತೆ. ಮೈ ಮೇಲೆ ಬೀಳ್ತಿರಲ್ರಿ, ಬಿಕ್ಕಲ್ಗೆ ಬರ್ತಾ ಇರೋದು ನಿಮಗೆ, ನೀರಿನ ದಾಹ ಆಗಿರೋದು ನಿಮ್ಗೇನೆ. ನಾನು ಯಾವಾಗ ಬೇಕೋ ಅವಾಗ ನೀರು ಕುಡಿತೀನಿ. ನೀವು ಮೊದಲು ಊಟ ಮಾಡಿ, ಇಲ್ಲಾಂದ್ರೆ ನೀರು ಕುಡಿ. ರಣಚಂಡಿ ಇವಳು ಹೇಗಾದರೂ ಮಾಡಿ ನೀರು ಕುಡಿಸೋಣ ಅಂದರೆ ಅವಳದೇ ಆದ ಕಾರಣಗಳನ್ನು ಹೇಳ್ತಾಳೆ. ಕುಡಿಯೇ ಲೇ ಸುನೀತಾ, ನೀರು ಕುಡಿಯೇ. ನನ್ನ ತಾಯಿ ಶತ್ರುವನ್ನು ಬೇಗ ಮುಗಿಸು, ಇಲ್ಲ ಅಂದರೆ ಕೃಷ್ಣನ್ ಥರ ಇದು ಹುಟ್ಟಿ ಕಂಸನ ಹಾಗೆ ನನ್ನ ತಾಯಿ ಜೀವ ತೆಗೆದೀತು. ಕುಡಿಯಮ್ಮ. ಲೇ ಸುನೀತಾ, ನೀನು ಜಾಣ ಮರಿಯಲ್ವಾ, ಕುಡಿಯೇ. ಯಾಕ್ರಿ ಹಂಗೆ ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ದೀರಾ? ಅದು ಸಾರು ಖಾರ ಆಗಿತ್ತಲ್ಲ, ಅದಕ್ಕೆ ನಾಳೆಗೆ ಆರಿಸ್ಕೊತಾ ಇದ್ದೆ. ಸ್ವಲ್ಪ ಖಾರ. ನೀವು ಊಟನೇ ಮಾಡಿಲ್ಲ, ಬರೀ ಮಾತೇ ಆಡ್ತಾ ಇದ್ದೀರಾ. ಹೇಗೆ ಗೊತ್ತಾಯ್ತು ಸಾರು ಖಾರ ಇದೆ ಅಂತ? ನೀನು ಆ ಕಡೆ ತಿರ್ಕೊಂಡು ತಿಂತಾ ಇರ್ಬೇಕಾದ್ರೆ ನಾನು ತಿಂತಾ ಇರ್ಲಿಲ್ವಾ? ಇಲ್ಲಿ ನೋಡಿಲ್ಲೇ ಖಾರ ಕಣೆ. ಹೊಟ್ಟೆಲಿರೋ ಮಗುಗೆ ತೊಂದರೆ ಆಗುತ್ತೆ. ಕುಡಿಯೋ ನೀರು ತಗೊಳ್ಳೆ. ಒಟ್ನಲ್ಲಿ ನಾನು ನೀರು ಕುಡಿಯೋವರೆಗೆ ನಿಮಗೆ ಸಮಾಧಾನ ಆಗಲ್ಲ ಅಲ್ಲ? ಸುನೀತಾ, ಆ ನೀರು ಕುಡಿಬೇಡ. ಅವಳಿಗೆ ಗಂಟ್ಲು ನೋವು ಅಂತ ಬಿಸಿನೀರು ಮಾಡಿದ್ದೆ, ಅದನ್ನ ನಿನಗಿಟ್ಟೆ. ಆ ನೀರು ಕುಡಿ ನೀನು. ಲೋಟ ಕೊಡ್ರಿ. ಅದು ನಾನು ಎಂಜಲ್ ಮಾಡಿದ್ದೀನಿ. ಎಲ್ಲಿ ಆಗ ಎತ್ಕೊಂಡು ಕುಡಿದ್ರಲ್ಲ, ಕಚ್ ಕುಡ್ದಿಲ್ಲ, ಎಂಜ್ಲೇನ್ ಆಗಿಲ್ಲ. ಕೊಡಿ, ಲೋಟ ಕೊಡ್ರಿ. ಹಾಳಾದ್ದು ನನಗೆ ಬಂತಲ್ಲಪ್ಪ ವಕ್ರ. ಈಗ ನಾನು ಈ ನೀರು ಕುಡಿದ್ರೆ ಎಲ್ಲಾನು ವಿಸರ್ಜನೆ ಆಗೋಗುತ್ತೆ. ನನ್ನ ಹಣೆ ಬರಾನೇ ಸರಿ ಇಲ್ಲ. ಏನು ಮಾಡಕ್ಕೆ ಹೋದ್ರೆ ಎಲ್ಲ ಉಲ್ಟಾ ಆಗ್ತಾ ಇದೆಯಲ್ಲ. ಓಹೋ, ದೀಪದ ದೇವಿ ಅಲ್ಲೇ ಇದ್ದೀರಾ ಕಣ್ರಿ ನೀವು. ಆಕಾಶದಲ್ಲಿರೋ ಚಂದ್ರನೇ ಎಷ್ಟೋ ವಾಸಿ. ಹುಣ್ಣಿಮೆಗೊಂದ್ಸಲ ಸಿಗ್ತಾನೆ ಅಂತ ಆದ್ರೂ ಖಾತ್ರಿ ಇಟ್ಕೋಬಹುದು. ನಿಮ್ಮದು ಏನೋ ಗ್ಯಾರಂಟಿ ಇಲ್ವಲ್ರಿ. ಈಗ ಸಿಕ್ಕಿದ್ರೆ ಮತ್ತೆ ಸಿಕ್ಕಾಗ್ಲೇ ದರ್ಶನ, ಬಿಟ್ರೆ ಸಿಕ್ಕ ನೀವು. ಎಲ್ರದ್ದು ಇದೇ ದೂರು ನನ್ನ ಮೇಲೆ. ಬರೀ ದೀಪ ಬೆಳಗಿಸ್ತಾ ಇರೋದೇನಾ ನಿಮ್ ಕೆಲಸ? ಎಷ್ಟು ಹೊತ್ಸಿದ್ರೂ ಬೆಳಕು ಕಾಣ್ತಿಲ್ಲ. ಕತ್ತಲು ನಿರಂತರ, ಬೆಳಗುವುದು ನಿತ್ಯ ಅನಿವಾರ್ಯ. ನೀವು ಅದೇನು ಹೇಳ್ತಿರೋ ನಿಮಗೆ ಅರ್ಥ ಆಗಬೇಕು. ನೇರವಾಗಿ ಕೇಳೋ ಪ್ರಶ್ನೆಗೆ ಅಂಕು ಡೊಂಕಿನ ಉತ್ತರ ಯಾವಾಗಲೂ ನಿಮ್ಮದು. ಈಗ ನೀನು ಕ್ಷೇಮನ? ಮಗುವಿಗಾಗಿ ಹಾತೊರೆದೆ, ತಂದೆ ಆಗ್ತಿದೆಯಲ್ಲ, ಸಂತೋಷವಾಗಿದೆಯಾ? ಅಲ್ಲೇ ಶುರುವಾಗಿದ್ದು ಸಮಸ್ಯೆ. ಮೊದಲು ತುಂಬ ಚೆನ್ನಾಗಿದ್ದೆ. ನೀವು ಹೇಳಿದ್ರಿ ಅಂತ ದುರ್ಗಾ ಸಪ್ತಾಹಕ್ಕೆ ತಪ್ಪದೆ ಹಾಜರಾದೆ. ಸಂತಾನ ಬೇಡ್ಕೊಂಡೆ, ಪ್ರಾಪ್ತಿನೂ ಆಯಿತು. ಆದರೆ ಈಗ ಇನ್ನೊಂದು ಸಮಸ್ಯೆ ಶುರುವಾಗಿದೆ. ಈಗಾದರೂ ಅರ್ಥ ಮಾಡ್ಕೊ, ನಮಗೆ ಯಾವುದು ಒಳ್ಳೇದೋ ಅದನ್ನೇ ತಾಯಿ ಕರುಣಿಸಿರ್ತಾಳೆ. ನಮಗೆ ಏನು ಒಳ್ಳೇದು ಅಂತ ನಮಗಿಂತ ಚೆನ್ನಾಗಿ ಆ ತಾಯಿಗೆ ಗೊತ್ತಿರುತ್ತೆ. ನಾವು ಪೂಜೆ ಮಾಡಬೇಕು ಅಷ್ಟೇ, ಏನನ್ನು ಬೇಡ್ಕೋಬಾರ್ದು. ಬಲವಂತವಾಗಿ ಪಡ್ಕೊಂಡ್ರೇನೆ ಸಮಸ್ಯೆ ಶುರುವಾಗೋದು. ದೇವಸ್ಥಾನದಲ್ಲಿ ಪುರಾಣ ಕೇಳಿ ಕೇಳಿ
ಚೆನ್ನಾಗಿ ಮಾತಾಡ್ತೀರಾ ಕಣ್ರಿ. ಪ್ರತಿ ಪ್ರಶ್ನೆಗೂ ಸಂಬಂಧ ಇಲ್ಲದೆ ಇರೋ ಉತ್ತರ ಕಂಡುಹಿಡಿತೀರಾ. ಈಗ ಇನ್ನೊಂದು ಸಮಸ್ಯೆ ಶುರುವಾಗಿದೆ. ನೀವೇ ಹೇಳಿದ ಹಾಗೆ ಅಮ್ಮನವ್ರ ಹತ್ರ ಕೇಳಿದ್ರೆ ಎಡಬಟ್ಟು. ನೀವೇ ವಾಸಿ, ನೀವೇ ಏನಾದರೂ ಪರಿಹಾರ ಹೇಳ್ತೀರಾ? ಕೇಳುವಂತವನಾಗು. ಏನೋ ನೀವು ಹೇಳಿದ ಹಾಗೆ ದುರ್ಗಾ ಸಪ್ತಾಹಕ್ಕೆ ತಪ್ಪದೆ ಹಾಜರಾಗಿ ಸಂತಾನ ಏನೋ ಪ್ರಾಪ್ತಿ ಆಯಿತು. ಆದರೆ ಆ ಸಂತಾನದಿಂದ ನನ್ನ ಮಾತೃದೇವತೆನ ಮೃತ್ಯು ದೇವತೆ ಆಹ್ವಾನ ಮಾಡ್ದಂಗೆ ಆಗ್ತಿದೆ ರೀ. ಅಂದರೆ ನನ್ನ ತಾಯಿ ತಲೆ ಬೀಳುತ್ತೆ. ಅದಕ್ಕೆ ಸುನೀತಾನ ಭ್ರೂಣ ವಿಸರ್ಜನೆ ಮಾಡಿ ಅಂದರೆ ಕೇಳ್ತಾನೆ ಇಲ್ಲ ರೀ. ಯಾರನ್ನೇ ಆಗ್ಲಿ ಏನನ್ನೇ ಆಗ್ಲಿ ಒತ್ತಾಯ ಮಾಡೋದು ಮೊದಲನೇ ತಪ್ಪು ಹೆಜ್ಜೆ. ಎರಡನೇದು ಹೆಂಡತಿ ಜೊತೆ ಜಗಳ ಆಡೋದು, ಹೆಂಡತಿ ಮನಸ್ಸನ್ನ ನೋಯಿಸೋದು, ಹೆಂಡತಿ ಬಳಿ ದುರ್ವರ್ತನೆ ಮಾಡೋದು. ಮೂರನೇ ತಪ್ಪು ಹೆಂಡತಿನ ಬೇರೆಯವ್ರ ಮನೇಲಿ ಇರಿಸೋದು. ನಾನು ಯಾಕ್ರಿ ಇರಿಸ್ಲಿ, ಅವಳೇ ಓಡೋಗಿರೋದು. ಹೆಂಡತಿ ಓಡೋದ್ರೆ ನೀನು ಸುಮ್ಮನಿರಬಾರ್ದು. ಮೊದಲು ಸುನೀತನ್ನ ನಿನ್ನ ಮನೆಗೆ ಕರ್ಕೊಂಡು ಹೋಗು. ಗಂಡ ಹೆಂಡತಿ ಎಷ್ಟೇ ಕಿತ್ತಾಡಿದ್ರೂ ರಾತ್ರಿ ನಿದ್ದೆ ಮಾಡೋದ್ರೊಳಗೆ ರಾಜಿ ಆಗಬೇಕು. ಇಲ್ಲದೇ ಇದ್ರೆ ಮನಸ್ತಾಪಗಳು ಬೆಳೀತಾನೆ ಹೋಗುತ್ತೆ. ಅಯ್ಯೋ, ನನಗೂ ನನ್ನ ಹೆಂಡತಿಗೂ ಕಿತ್ತಾಟ ಶುರುವಾಗೋದೇ ನಿದ್ದೆ ಬರೋ ವೇಳೆಗೆ. ಇಲ್ಲದ ಕಿತಾಪತಿ ತೆಗಿತಾಳೆ, 28 ಪ್ರಶ್ನೆ ಕೇಳ್ತಾಳೆ. ಇಂಥವಳ ಜೊತೆ ಕಿತ್ತಾಡದೆ ಪ್ರೀತಿನ ಮಾಡೋಕ್ಕಾಗುತ್ತೆ? ಮತ್ತೆ ಈಗ ನಿನಗೆ ಸುನೀತಾ ಬೇಡವಾ? ನಾನೆಲ್ಲ ಹಾಗಂದೆ? ಬೇಕೇ ಬೇಕು. ಜಗಳ ಆಡೋದಕ್ಕಾದ್ರೂ ಹೆಂಡತಿ ಬೇಕಲ್ಲ. ಮುಂದಿನ ವಾರ ನಮ್ಮಮ್ಮ ಬರ್ತಾ ಇದ್ದಾಳೆ. ನಾನು ಅವಳಿಗೆ ಏನು ಅಂತ ಉತ್ತರ ಕೊಡ್ಲಪ್ಪ? ನಾನು ನನ್ನ ಹೆಂಡತಿ ತುಂಬ ಅನ್ಯೋನ್ಯವಾಗಿದ್ದೀವಿ ಅಂತ ತಿಳ್ಕೊಂಡಿದ್ದಾಳೆ ನಮ್ಮಮ್ಮ. ಅವಳು ಬರೋ ಹೊತ್ತಲ್ಲಿ ನನ್ನ ಹೆಂಡತಿ ಬೇರೆ ಇನ್ಯಾರೋ ಮನೇಲಿದ್ರೆ ನಮ್ಮಮ್ಮ ನೇಳಾಕೊಂಡ್ಬಿಡ್ತಾಳೆ ಅಷ್ಟೇನೆ. ಹಾಗಿದ್ಮೇಲೆ ಸುನೀತನ್ನ ನಿನ್ನ ಮನೆಗೆ ಕರ್ಕೊಂಡು ಹೋಗು. ಗಂಡ ಹೆಂಡತಿ ಯಾವತ್ತೂ ಒಂದೇ ಸೂರಿನಡಿ ಬದುಕಬೇಕು. ಮನೆಗೆ ಹೋಗಿ ಬಾ ಅಂತ ಇನ್ನಿಲ್ದಂಗೆ ಕೇಳ್ಕೊಂಡೆ ರೀ. ಜಪ್ಪಯ್ಯ ಅಂದ್ರು ಬರಲ್ಲ ಅಂತಿದ್ದಾಳೆ. ಅವಳು ಬರೋವರೆಗೂ ನೀನು ಮನೆಗೆ ಹೋಗ್ಬೇಡ. ಮನೆಗೆ ಹೋಗದೆ ಇನ್ನೆಲ್ಲಿದ್ರಿ ಹೋಗ್ಲಿ? ಅವಳು ಎಲ್ಲಿರ್ತಾಳೋ ಅಲ್ಲೇ ಇರು. ಅಂದ್ರೆ ಶೆಟ್ಕರ್ ಮನೆಲ್ಲ? ಹೌದು, ಆಗ ಅವಳೇ ನಿನ್ ಜೊತೆ ಬರ್ತಾಳೆ. ಇಂಥ ಬುದ್ಧಿನ ಯಾರು ಹೇಳ್ಕೊಟ್ಟಿಲ್ಲ ನೋಡ್ರಿ. ಸಮಸ್ಯೆ ಅಂತ ಪಂಚಾಕ್ಷರಿ ಮತ್ತೆ ಗುಂಡಾಚಾರಿ ಹತ್ರ ಹೋಗಿ ಕೇಳಿದಾಗೆಲ್ಲ ಅವ್ರು ಕೊಡೋ ಉಪಾಯ ಸಂಕಟಕ್ಕೆ ಸಿಕ್ಕಿಸ್ತಾ ಇತ್ತು. ಇನ್ನೂ ನೀವು ಬಹಳ ಅನುಭವಸ್ಥರಿದ್ದೀರಿ. ನನ್ನ ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ಈಗಲೇ ಹೋಗಿ ನನ್ನ ಶೆಟ್ಕನ ಮನೆಯಲ್ಲಿ ಜಾಂಡ ಊರದೇ ನಾನು. ಅಲ್ಲಿ ನೋಡು, ಜಗ್ಗಿ ಅವ್ರು ಹೋಗ್ತಿದ್ದಾರೆ. ಈಗೇನೇ ಮಾಡೋದು? ಮೇಷ್ಟ್ರಮ್ಮ ಇಲ್ಲೇ ಇದ್ದಾರೆ ಕಣೋ. ಹೆದರ್ಕೋಬೇಡ ಕಣೋ ಬಂಗಾರಿ. ಮೇಷ್ಟ್ರಮ್ಮ ಇದ್ದಾರೆ ಅಂದ್ರೆ ನಮ್ಗೆ ಯಾವ ಭಯನೂ ಇಲ್ಲ. ಬಾ ಕೂತ್ಕೋ. ಮೇಷ್ಟ್ರಮ್ಮ, ನೀವ್ ಹೇಳ್ದಾಗೆ ಎಲ್ಲ ಆಯ್ತು. ನದಿ ತೀರದಲ್ಲಿ ಈ ಸುಂದ್ರಮ್ಮ ಸಿಕ್ಕಿದ್ಲು. ಎಷ್ಟು ಸುಂದರವಾಗಿದ್ದಾಳಲ್ವಾ ಸುಂದ್ರಮ್ಮ? ನಿಮ್ ಹಾಗೇನೆ. ಇದನ್ನ ಎಲ್ಲಿಡೋದು? ಇದನ್ನ ಎಲ್ಲಿಟ್ರೆ ಸುರಕ್ಷಿತವಾಗಿರುತ್ತಾ? ಇಡೀ ಚಕ್ರಾಪುರಿಲಿ ಈ ನಿನ್ನ ಸುಂದರಮ್ಮನಿಗೆ ಸುರಕ್ಷಿತವಾದ ಜಾಗ ಅಂದ್ರೆ ಜಗ್ಗಿ ಮನೆ. ಈಗ ನಿಜ ಹೇಳು, ಎಲ್ಲಿ ಸಿಕ್ತು ನಿನಗದು? ನದಿ ತೀರದಲ್ಲಿ ಸಿಕ್ತು. ಆಹಾ, ನದಿ ತೀರದಲ್ಲಿ ಸಿಗೋದಿಕ್ಕೆ ಅದೇನು ಕಪ್ಪೆನ ಏಡಿನ? ಹೇಳೆ, ಎಲ್ಲಿಂದ ತಂದೆ ಅದನ್ನ? ಎಲ್ಲಿ ಬಚ್ಚಿಟ್ಟಿದೀಯೇ?